ಇಂದು ದಿನಾಂಕ 13/10/2025 ರೈತ ಪ್ರಗತಿಪರ ಸಂಘಟನೆದವರು ತೊಗರಿ ಬೆಲೆಗೆ ಬೆಂಬಲ ಬೆಲೆ ಕೊಡಬೇಕಂತೇಳಿ, ಆಮೇಲೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿರೋದ್ರಿಂದ ಎಕರೆಗೆ 25,000 ರೂಪಾಯಿ ಪರಿಹಾರ ಧನ ನೀಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮತ್ತು ಮುಷ್ಕರ ಹಮ್ಮಿಕೊಂಡಿರುತ್ತಾರೆ. ಅದರಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇವತ್ತು ಮುಂಜಾನೆ 6 ಗಂಟೆಯಿಂದ ರೈತಪರ ಸಂಘಟನೆದವರು ಗೇಟಿನ ಮುಂದೆ ಮುಷ್ಕರ ಮಾಡ್ತಿರ್ತಾರೆ. ಆ ಮುಷ್ಕರಕ್ಕೆ ನಮ್ಮ KSRTC ಎಲ್ಲ ಬಸ್ಸುಗಳ ಸಂಚಾರ ಸ್ಥಗಿತವಾಗಿರ್ತದೆ. ಮುಂದೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಸೂಚನೆ ಬರುವವರೆಗೆ ನಮ್ಮದು ಎಲ್ಲ ಸಂಚಾರ ಸ್ಥಗಿತ ಆಗಿರ್ತದೆ. ಮುಂದಿನ ಆದೇಶ ಬಂದ ನಂತರ ನಾವು ಸಂಚಾರಕ್ಕೆ ಬಸ್ ಪ್ರಾರಂಭ ಮಾಡ್ತೀವಿ. ಪ್ರಯಾಣಿಕರು ಇದಕ್ಕೆ ಇದಕ್ಕೆ ಮುಷ್ಕರಕ್ಕೆ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ಥರ ಪ್ರಯಾಣಿಕರು ತೊಂದರೆಯನ್ನು ಕೊಡ್ತಾ ಇಲ್ಲ. ಅವರು ಅದಕ್ಕೆ ಮುಷ್ಕರ ಬೆಂಬಲ ಕೊಟ್ಟಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರೇನು ಯಾರೂ ಹೆಚ್ಚು ಬಂದಿಲ್ಲ, ತೊಂದರೆಯೂ ಏನು ಕೊಟ್ಟಿಲ್ಲ. ಪ್ರಯಾಣಿಕರು ಭಾಳ ವಿರಳ ಇದ್ದಾರೆ. ಜಿಲ್ಲಾಡಳಿತದಿಂದ ಏನು ಸೂಚನೆ ಬರ್ತದೆ ಅದ್ರ ಪ್ರಕಾರ ನಾವು ಬಸ್ಸನ್ನು ಆರಂಭ ಮಾಡ್ತೀವಿ.